ಇನ್ನು ಪಾಕ್ ಉಗ್ರರ ಹುಟ್ಟಡಗಿಸೋಕೆ ಭಾರತ ಸಜ್ಜಾಗಿದೆ. ಭಾರತದ ಗಡಿಯಲ್ಲಿ ನಮ್ಮ ಸೇನೆ ಹೈ ಅಲರ್ಟ್ ಆಗಿದೆ. ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧಕ್ಕೆ ಎಲ್ಲವೂ ಕೂಡ ಈಗ ಸಿದ್ಧ ಆಗಿದೆ. ಯುದ್ಧ ವಿಮಾನಗಳು ಸಿದ್ಧ ಆಗಿದ್ದಾವೆ. ಗಡಿಯಲ್ಲಿ ಭಾರೀ ಸೇನೆಯನ್ನು ನಿಯೋಜನೆ ಮಾಡಲಾಗಿದೆ. ಕಾಶ್ಮೀರಿ ಗಡಿಯಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಸನ್ನದ್ಧವಾಗಿ ಕುಳಿತಿದೆ. ಬನ್ನಿ, ಯಾವಾಗ ಬೇಕೋ ಅವಾಗ ಬನ್ನಿ, ಹೊಡಿತೀರಾ ಹೊಡಿರಿ, ವಾಪಸ್ ಹೊಡಿಯೋಕೆ ವಿ ಆರ್ ರೆಡಿ, ವಿ ಆರ್ ಫೈಟ್. ಯಾದೇ ಒಡ್ಡಿ ನಿಂತಿದ್ದಾರೆ ನಮ್ಮ ಸೈನಿಕರು. ಮಾಡು ಇಲ್ಲವೇ ಮಡಿ. ಈಗಾಗಲೇ ಕಾರ್ಗಿಲ್ ಯುದ್ಧದಲ್ಲಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಪಾಕಿಸ್ತಾನಕ್ಕೆ ಅವಾಗ ಹೊಡೆತ ಕೊಟ್ಟಿದ್ದಾರೆ. ನೆನಪಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ. ಈಗ ಶಪಥ ಮಾಡಿ ನಮ್ಮ ಯೋಧರು ಕೂತಿದ್ದಾರೆ. ಮೂರೂ ಸೇನಾ ಪಡೆಗಳು ಪಾಕ್ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯುದ್ಧಾಭ್ಯಾಸವನ್ನು ಆರಂಭಿಸಿದ್ದಾವೆ. ರಫೇಲ್ ಫೈಟರು ಜೆಟ್ಗಳು, ಯುದ್ಧಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ನಮ್ಮ ಭಾರತ ಮಾಡಿಕೊಂಡಿದೆ. ಟ್ಯಾಂಕರ್ಗಳು, CRPF, BSF ಎಲ್ಲ ಆರ್ಮಿಗಳು ಈಗ ಜಮ್ಮು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದ್ದಾವೆ. ಅದರಲ್ಲೂ LOC ಹತ್ತಿರ ಕೂಡ ಕಾವಲು ಕಾಯ್ತಾ ಇದ್ದಾವೆ. ಯಾಕಂದರೆ ಈ ಪಾಪಿ ಪಾಕಿಸ್ತಾನ ನರಿಬುದ್ಧಿ ಹೇಳೋಕ್ಕಾಗಲ್ಲ. ಯಾವಾಗ ದಾಳಿ ಮಾಡುತ್ತೋ ಅಥವಾ ಯಾವಾಗ ಉಗ್ರರನ್ನ ಚೂ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಸೇನೆ ಸರ್ವಸನ್ನದ್ಧವಾಗಿದೆ. ಯಾವಾಗ ಬೇಕಾದರೂ ಕೂಡ ಆ ಕಡೆಯಿಂದ ದಾಳಿಯಾಗುವ ಸಾಧ್ಯತೆಗಳಿದ್ದಾವೆ. ನಾವಾಗೆ ಕಾಲು ಕೆದರ್ಕೊಂಡು ಇಲ್ಲಿ ಜಗಳಕ್ಕೆ ಹೋಗಲ್ಲ. ಅವರಾಗೆ ಬಂದರೆ ಮನೆಗೆ ನುಗ್ಗಿ ಹೊಡಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ನಮ್ಮ ಸೇನೆ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಅಷ್ಟೇ ಅವರು ಯುದ್ಧವನ್ನು ಸಾರುವಂತಹ ಸಂದರ್ಭದಲ್ಲಿ ಏಕಾಏಕಿ ಬಾಂಬ್ ದಾಳಿ ಮಾಡೋದು, ಅಮಾಯಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದು, ಅಥವಾ ಆ ಕಡೆಯಿಂದ ಜಮ್ಮು ಕಾಶ್ಮೀರದ ಮೇಲೆ ದಾಳಿಗಳನ್ನು ಮಾಡೋದು, ಹೀಗೆ ಕುತಂತ್ರಿ ಬುದ್ಧಿಯನ್ನು ತೋರಿಸ್ತಾ ಇದ್ರು. ಆದರೆ ನಮ್ಮ ಭಾರತದ ಸೇನೆ ಈಗ ಕಾದು ನೋಡುವ ತಂತ್ರಕ್ಕೆ ಮುಂದಾಗ್ತಾ ಇದೆ. ಆ ಕಡೆಯಿಂದ ಒಂದು ಏನಾದರೂ ಬಿತ್ತಾ ಅಥವಾ ಏನಾದರೂ ಮುನ್ಸೂಚನೆ ಬಂತಾ, ತಡ ಮಾಡದೆ ಭಟ ಅಂತ ಹೇಳಿ ಹೊಡಲಿಕ್ಕೆ ಎಲ್ಲ ರೀತಿಯಾಗಿ, ಅಂದರೆ ಸೇನೆಯ ಒಂದು ಬಲದೊಂದಿಗೆ ನಮ್ಮ ಅಧಿಕಾರಿಗಳು ಕೂಡ ರೆಡಿಯಾಗಿದ್ದಾರೆ. ಈ ಕಡೆ ಕಮಾಂಡ್ ಸಿಗ್ತಾ ಇದ್ದಂತೆ ಆ ಕಡೆ ಗುಂಡಿನ ಸುರಿಮಳೆ, ಬಾಂಬುಗಳ ಸುರುಮಳೆಯನ್ನು ಸುರಿಸಲಿಕ್ಕೆ ಅಣಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ನೋಡಿ, ಈ ಪಹಲ್ಗಾಮ್ ಅನ್ನುವಂಥ ಘಟನೆ ಆಗಿದ್ದು ಹಾಗೆ. ಅಲ್ಲಿ ನಮ್ಮ ಸೈನಿಕರು ಏನಾದರೂ ಸುತ್ತಮುತ್ತ ಭದ್ರತೆಗೆ ಇದ್ದಿದ್ರೆ ಸ್ವಲ್ಪ ದೂರದಲ್ಲೇ ಎಷ್ಟೋ ಪ್ರಾಣಗಳು ಉಳಿತಾ ಇದ್ದು. ಹಾಗಾಗಿಯೇ ಮತ್ತೆ ಮತ್ತೆ ನಾವು ಯಾಮಾರೋದು ಬೇಡ, ಭದ್ರತೆಯನ್ನು ಹೆಚ್ಚಿಸಿಕೊಳ್ಳೋಣ, ವಿ ಆರ್ ರೆಡಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ.